ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಬಹಳ ದಿವಸ ಆಯಿತು, ಆದ್ದರಿಂದ ವಿಷ್ಣು ತತ್ವ ನಿರ್ಣಯದ ಒಂದು ಪಕ್ಷಿ ನೋಟ ಹಿಂದೆ ಏನಾಗಿತ್ತು ಅಂತ. ಮೊದಲು ಆಚಾರ್ಯರು ಸದಾಗಮಗಳು ಯಾವುದು ಅನ್ನುವುದನ್ನು ಬ್ರಹ್ಮಾಂಡವೆಂಬ ಗ್ರಂಥದ ಮೂಲಕ ಸಾಧನೆ ಮಾಡೋದು. ಬ್ರಹ್ಮಾಂಡ ಪುರಾಣವೋ ಅದೇನೋ ಗೊತ್ತಿಲ್ಲ, ಶಾಸ್ತ್ರಗಳು ಯಾವುದು, ಸದಾಗಮಗಳು ಯಾವುದು. ನೆಕ್ಸ್ಟು ವೇದದಿಂದ ದೇವರು ಅನಿವಾರ್ಯವಾಗಿ ವೇದವನ್ನು ಆಶ್ರಯಿಸಬೇಕು ಅನ್ನೋದಕ್ಕೆ ವೇದ ಪ್ರಾಮಾಣ್ಯವನ್ನು ಕೊಟ್ಟರು. ವೇದದ ಅಪೌರುಷೇಯತ್ವವನ್ನು ಸಮರ್ಥನೆ ಮಾಡಿ ಗ್ರಂಥದ ಮೂಲಕ, ತರ್ಕದ ಮೂಲಕ ನಹಿ ಅಪೌರುಷೇಯಂ ವಾಕ್ಯಮೇವ ನಾಸ್ತೀತಿ ವಾಚ್ಯಂ ಅನ್ನುವ ಖಂಡವನ್ನು ನಮಗೆ ಕೊಟ್ಟರು. ನಚ ಪೌರುಷೇಯೇಣ ವಾಕ್ಯೇನ ತತ್ಸಿದ್ಧಿ ಅನ್ನುವಲ್ಲಿ ಪೌರುಷೇಯ ಗ್ರಂಥದ ಮಿತಿ ಏನು, ಅದರಿಂದ ಧರ್ಮ ನಿರ್ಣಯ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ. ನಚ ಲೌಕಿಕ ವಾಕ್ಯವತ್ ಸಕರ್ತೃಕತ್ವಂ. ಹಾಗಾದರೆ ಮೋಸ ಮಾಡಲಿಕ್ಕೆ ಹೊರಟ್ರೆ ಯಾರಾದರೂ, ನನಗೆ ಒಂದು ವೇದ ಹೊಳೆದಿದೆ ಅಂತ ಹೇಳ್ತೇನೆ, ನನಗೆ ಬೇಕಾದ್ದು, ನನಗೇನೋ ಒಂದು ಇಷ್ಟ ಇರುತ್ತೆ, ಅದನ್ನು ನೀವು ಮಾಡಬೇಕು ಅನ್ನುವ ಹಾಗೆ ನಾನು ಒಂದು ವೇದವಾಕ್ಯ ನಮ್ಗೆ ಹೊಳಿತೀರಿ. ದಿವಸ ಪಾಠ ಹೇಳುವವರಿಗೆ ಬೋಂಡ ತಂದು ಕೊಡತಕ್ಕದ್ದು ಹೊಳೆದಿದೆ, ಅಪೌರುಷೇಯ ವೇದ ಅಂದ್ಬಿಟ್ರೆ ಏನು ಮಾಡ್ತೀರ? ಇಲ್ಲ, ಹಾಗೆಲ್ಲ ಮೋಸ ಮಾಡದೇ ಇರಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಒಂದು ಉದಾಹರಣೆಗೆ, ಮಾಡದೇ ಇರಲಿಕ್ಕೆ ಒಂದು ವ್ಯವಸ್ಥೆ ಇದೆ. ವೇದ ದ್ರಷ್ಟುವಿನ ಲಕ್ಷಣ ಏನು, ಪರಂಪರೆ ಏನು, ಅದನ್ನೆಲ್ಲ ನಿರೂಪಣೆ ಮಾಡೋದು. ಅದಕ್ಕೆ ಪೋಷಕವಾಗಿ ವರ್ಣನಿತ್ಯತ್ವವಾದವನ್ನು ನಿರೂಪಣೆ ಮಾಡೋದು. ಈ ವರ್ಣನಿತ್ಯತ್ವವಾದ ಅಂತನ್ನೋದು ಅವತ್ತು ತೀರಾ ಸಹಜವಾದದ್ದು. ಇವತ್ತು ಆ ಕಾನ್ಸೆಪ್ಟಿವ್ ಗೊತ್ತಾಗದೇ ಇರೋದಷ್ಟು ದೂರ ಬಂದ್ಬಿಟ್ಟಿದ್ದೀವಿ ನಾವು. ಶಬ್ದ, ಆ ಶಬ್ದ ಒಂದು ಅರ್ಥವತ್ತಾಗಲಿಕ್ಕೆ ಒಂದು ವರ್ಣ ಬೇಕು, ಆ ವರ್ಣಕ್ಕೊಂದು ಆನುಪೂರ್ವಿ ಬೇಕು, ಅಂದರೆ ಆರ್ಡರ್, ಕ್ರೊನಾಲಜಿಕಲ್ ಆರ್ಡರ್ ಆ ವರ್ಣಗಳಿಗೆ ಬೇಕು. ಆ ವರ್ಣ ಅನ್ನೋದು ಮೂಲಭೂತವಾಗಿ ಏನದು, ನಾದ ಎಲ್ಲಿ ಸೇರಿಕೊಳ್ಳುತ್ತೆ, ಲಿಪಿ ಹೇಗಾಗತ್ತೆ ಇತ್ಯಾದಿಗಳನ್ನೆಲ್ಲ ಒಂದು ರೀತಿಯಲ್ಲಿ ಕವರ್ ಮಾಡ್ತಾ ವರ್ಣನಿತ್ಯತ್ವವಾದವನ್ನು ನಿರೂಪಣೆ ಮಾಡಿದ್ರು. ಇನ್ನು ಈ ವೇದ ಅಂತನ್ನೋದು ಸ್ವತಃ ಪ್ರಮಾಣ. ಸ್ವತಃ ಅಂತಂದರೆ ವೇದ ಪ್ರಮಾಣ ಅಂತ ಗುರುತಿಸೋದು ನಮ್ಮ ಶುದ್ಧವಾದ ಸಾಕ್ಷಿ, ಸೆವೆಂತ್ ಸೆನ್ಸ್, ಹೊರಗಡೆಯಿಂದ ಅಲ್ಲ. ಜೀವನಿಗೆ ನೇರ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ವೇದ ಅಂದರು. ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ವೇದ. ಯಾಕೆ ಅಂದರೆ ವೇದದ ಪ್ರಾಮಾಣ್ಯವನ್ನು ಗುರುತಿಸೋದು ಒಳಗಡೆಯಿಂದಲೇ ವಿನಃ ಹೊರಗಡೆಯಿಂದ ಅಲ್ಲ, ಬುದ್ಧಿಯಿಂದ ಅಲ್ಲ ಅಂದರು. ಅದಕ್ಕನುಗುಣವಾಗಿ ವೇದವೇ ನಿತ್ಯ, ವೇದವೇ ಅಪೌರುಷೇಯ ಅಂತ ವೇದನೇ ಹೇಳಿಕೊಂಡಿದೆ ಅನ್ನೋದನ್ನು ಆಚಾರ್ಯರು ಕೋಟ್ ಮಾಡಿದರು. ಅದಕ್ಕೆ ಬೇಕಾದ ಪುರಾಣಗಳನ್ನು ಕೋಟ್ ಮಾಡಿ ವೇದ ಅನ್ನೋದು ಯಾವ ಹಂತದಲ್ಲಿ ಋಷಿಗಳಿಗೆ ಹೊಳೆಯುತ್ತೆ, ವೇದ ಹುಟ್ಟಿತು ಅಂತನ್ನುವ ಮೇಲುನೋಟದ ಮಾತಿಗೆ ಇರುವ ಒಳ ಅರ್ಥಗಳೇನು ಎಲ್ಲವನ್ನ ನಿರೂಪಣೆ ಮಾಡಿ ವೇದದ ಅಪೌರುಷೇಯತ್ವವನ್ನು ನಿರೂಪಣೆ ಮಾಡಿದರು. ಇದಾದ ಮೇಲೆ ಕಾರ್ಯತಾವಾದ ಅಂತ ಒಂದು ಕಾನ್ಸೆಪ್ಟ್. ಈ ಕಾರ್ಯತಾವಾದದ ಕಾನ್ಸೆಪ್ಟ್ ಏನು ಅಂತಂದರೆ,
ಒಂದು ಶಬ್ದ ಪ್ರಮಾಣ ಆಗಬೇಕಾದ್ರೆ ಏನಾದರೂ ಒಂದನ್ನು ಹೇಳಬೇಕು ನಿಮಗೆ, ಆದರೆ ಮಾತ್ರ ಪ್ರಮಾಣ ಅಂತ ಒಂದು ವಿಚಿತ್ರವಾದ ವಾದ. ಅದನ್ನು ನಾವು ನೋಡಿದ್ದೇವೆ. ಕೇವಲ ಇನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕು ಶಬ್ದ ಅನ್ನೋದು. ಅದರಿಂದಾಗಿ ಇತಿಹಾಸ ಮೊದಲಾದವುಗಳನ್ನು ಹೇಳೋದಲ್ಲ ಪ್ರಮಾಣ ಅಲ್ಲ. ಏನೋ ಒಂದು ಅಪ್ಲೈ ಮಾಡು ಅಂತ ಹೇಳ್ತಾ ಇರಬೇಕು. ಇವತ್ತಿನ ಪರಿಭಾಷೆಯಲ್ಲಿ ಅಪ್ಲಿಕೇಶನ್ ಪಾರ್ಟ್ ಆಫ್ ಸ್ಪೀಚ್ ಈಸ್, ಅದೇ ಪ್ರಮಾಣ. ಯಾವುದಲ್ಲ, ಯಾವುದು ಅಪ್ಲೈ ಮಾಡು ಅಂತ ಹೇಳೋಲ್ಲ, ಅದು ಪ್ರಮಾಣ ಅಲ್ಲ ಅಂತ ಅದನ್ನು ಸಮರ್ಥನೆ ಮಾಡೋದು. ಇಲ್ಲಪ್ಪ, ಸಿದ್ಧವಾದದ್ದನ್ನೇ ಹೇಳಬೇಕು ಅಂತ ಅಲ್ಲಿ ನಿರೂಪಣೆ ಮಾಡಿ, ಅಲ್ಲಿಂದ ಮುಂದೆ ದೇವರನ್ನು ತಿಳಿಯಬೇಕಾದ್ರೆ ಅನಿವಾರ್ಯವಾಗಿ ವೇದ ಬೇಕು ಅಂದರು. ಆಗ ಇಲ್ಲ, ತರ್ಕದಿಂದ ತಿಳಿಲಿಕ್ಕಾಗಲ್ವಾ ಅಂದರೆ ಆಗಲ್ಲ ಅಂತ. ನೀನು ಕೇವಲ ತರ್ಕದಿಂದ ದೇವರನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆಗಲ್ಲ ಅಂತನ್ನುವ ಪರಿಸ್ಥಿತಿಯನ್ನು ತಂದು, ಇಲ್ಲ ದೇವರನ್ನು ವೇದದ ಮೂಲಕವೇ ತಿಳಿಬೇಕು ಅಂತಂದರು. ಈ ರೀತಿ ಸರ್ವಾಂಗೀಣವಾಗಿ ಸಮರ್ಥನೆ ಮಾಡಿ, ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೇನು, ದೋಷಗಳು ಅಂದ್ರೇನು ಮಾತಿನಲ್ಲಿ, ಇದನ್ನೆಲ್ಲವನ್ನು ನಿರೂಪಣೆ ಮಾಡಿ ಒಂದು ವಿಷಯವನ್ನು, ಒಂದು ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಎಷ್ಟು ಶಬ್ದಗಳು ಬೇಕು ಅಂತನ್ನುವ ತಾರ್ಕಿಕರ ಮಾತು ಎಲ್ಲ ಇದೆ. ಅವಯವ, ಅದನ್ನೆಲ್ಲ ಖಂಡನೆ ಮಾಡೋದು, ಕಾಮನ್ ಸೆನ್ಸ್ ಇಲ್ಲದೇ ಇರೋರು ಮಾಡೋದು ಅವೆಲ್ಲ ಅಂತ. ಮಾತಿನಲ್ಲಿನ ದೋಷಗಳ ಬಗ್ಗೆ ಬೆಳಕು ಚೆಲ್ಲಿದರು. ನಮ್ಮ ತರ್ಕಗಳು ಎಷ್ಟೆಷ್ಟಿದೆ ಅಂತ ನಿರೂಪಣೆ ಮಾಡಿ, ನಮ್ಮ ಮಿತಿ ಏನು, ಯಾವಾಗ ಸ್ವರೂಪ ಆಕ್ಟಿವೇಟ್ ಆಗುತ್ತೆ, ಯಾವಾಗಲೂ ಸ್ವರೂಪ ಯಾರಲ್ಲಿ ಆಕ್ಟಿವೇಟ್ ಆಗಿರುತ್ತೆ, ಮಾನಸಿಕ ದೋಷಗಳು ಎಲ್ಲಿ ಕಡಿಮೆ ಇರುತ್ತೆ, ದೇವತೆಗಳು, ಅಸುರರು, ಇವರೆಲ್ಲರ ಬಗ್ಗೆ ನಿರೂಪಣೆ ಮಾಡಿ, ಮುಂದೆ ದೇವರು ವೇದದಿಂದ ಪ್ರತಿಪಾದ್ಯನಾಗ್ತಾನೆ. ಆ ದೇವರು ಜೀವನಿಂದ ಅಭಿನ್ನ ಅಲ್ಲ, ಜೀವನಿಂದ ಭಿನ್ನ ಅಂತ ಸಮರ್ಥನೆ ಮಾಡೋದು. ಅಲ್ಲಿ ತನಕ ನಾವು ನೋಡಿದ್ದು ಇದು ಪೂರ್ವಾವಲೋಕನ ಅಥವಾ ಸಿಂಹಾವಲೋಕನ. ಸಿಂಹ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದ ಹಾಗೆ ಇದನ್ನೆಲ್ಲ ಸಿಂಹಾವಲೋಕನ ನ್ಯಾಯ ಅಂತ ಶಾಸ್ತ್ರದಲ್ಲಿ ಬಳಸ್ತಾರೆ. ಹಾಗೆ ನಾವು ಮಾಡಿದ್ದು. ಇದನ್ನು ಆಚಾರ್ಯರು ಇನ್ನು ಮುಂದೆ ನಾವು ನೋಡೋತಕ್ಕದ್ದು 63ನೆಯ ಪೇಜ್. ಅಲ್ಲಿ ದೇವರು ಹಾಗೂ ಜೀವ ಇಬ್ಬರು ಭಿನ್ನ ಅನ್ನಲಿಕ್ಕೆ ಮೊದಲು ಗೀತೆಯ ಮಾತುಗಳನ್ನು ಕೊಡ್ತಾರೆ. ತಥಾ ಚೋಕ್ತಂ ಭಗವತಾ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರು ಇಬ್ಬರಿದ್ದಾರೆ. ಪುರುಷ ಅಂತಂದರೆ ಇಲ್ಲಿ ದೇಹಧಾರಿಗಳು ಅಂತ ಅರ್ಥ, ಅಥವಾ ಪರ್ಸನ್ ಅಂತ ಅರ್ಥ. ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ. ದ್ವಾವಿಮೌ ಪುರುಷವು ಲೋಕೆ, ಲೋಕೆ ಬೆಳಕು ಬೀಳುವ ಈ ಜಾಗದಲ್ಲಿ ಎರಡು ತರಹದ ದೇಹಧಾರಿಗಳಿದ್ದಾರೆ. ಕ್ಷರಶ್ಚ ಅಕ್ಷರ ಏವ ಚ, ಒಬ್ಬ ಅಕ್ಷರ ಪುರುಷ, ಇನ್ನೊಬ್ಬ ಅಕ್ಷರ ಪುರುಷ. ಎಲ್ಲವೂ ಪುರುಷ ಪುರುಷ ಅಂತಲೇ ಇದೆ, ಮಹಿಳೆಯರನ್ನು ಪ್ರತಿನಿಧಿಸಿಯೇ ಇಲ್ಲ ಅಂತ ಒಬ್ಬರು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಮನ್ನು ಮಹಿಳೆ ಅಂತ ಗುರುತಿಸಬೇಕು, ಅದು ನಿಮ್ಮ ಅಸ್ಮಿತೆಯ ದ್ಯೋತಕ ಅಲ್ವಾ? ಹಾಗಾದರೆ ನೀವು ಎಲ್ಲರ ಮೇಲೆ ಕೇಸ್ ಹಾಕಬೇಕು. ಯಾಕೆ? ಯಾರಾದರೂ ಬಾಗಿಲು ತಟ್ಟಿದ್ರೆ ಯಾರಾದರೂ ಅಂತ ಕೇಳ್ತೇವೆ. ನಪುಂಸಕಲಿಂಗದಲ್ಲಿ ಹೇಳ್ತೇವೆ ನನ್ನ, ನಾನು ಯಾಕೆ ಸಿಟ್ಟು ಬರೋಲ್ಲ ನಿಮಗೆ? ಸಾಮಾನ್ಯ ನಪುಂಸಕಂ ಅಂತ ಒಂದು ನಿಯಮ.
ಅದಕ್ಕೆ ಅವ್ರು ಯಾರದು ಅಂತ ಕೇಳ್ತಾರೆ, ಹೂ ಈಸ್ ದಿಸ್ ಅಂತ ಕೇಳ್ತಾರೆ. ಹಾಗೆ ಆ ಭಾಷೆಯ ನಿಯಮ. ಅದೇ ರೀತಿ ಪುರುಷ ಅಂತನ್ನೋದು ಪರ್ಸನ್ ಅನ್ನೋದಕ್ಕೆ ಪರ್ಯಾಯ. ಪರ್ಸನ್ ಅಂದರೆ ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು. ಹಾಗೆ ಇದು ಕೂಡ ಪುರುಷ ಅನ್ನೋ ಶಬ್ದ ಆ ಲೆವೆಲಲ್ಲಿ ತಿಳ್ಕೊಳ್ಳತಕ್ಕದ್ದು. ಎರಡು ತರಹದ ದೇಹಧಾರಿಗಳಿದ್ದಾರೆ, ಒಬ್ಬ ಕ್ಷರ ಪುರುಷ, ಇನ್ನೊಬ್ಬ ಅಕ್ಷರ ಪುರುಷ. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಜೀವರು ಕ್ಷರ ಪುರುಷರು. ಕೂಟಸ್ಥೋಕ್ಷರ ಉಚ್ಯತೆ, ಕೂಟಸ್ಥ ಅಕ್ಷರ ಪುರುಷ ಯಾರು ಅಂದರೆ ಕೂಟಸ್ಥ. ಆಕಾಶ ಯಾವ ರೀತಿ ನಿರ್ವಿಕಾರವಾಗಿ ಇರುತ್ತೋ ಆ ರೀತಿ ನಿರ್ವಿಕಾರವಾಗಿ ಇರುವ ಪುರುಷ. ಈಗ ನಮಗೆ ಗೊತ್ತಾಯಿತು, ಓಹೋ ಕ್ಷರಪುರುಷ ಅಂದರೆ ಬ್ರಹ್ಮನಿಂದ ಹಿಡಿದು ಎಲ್ಲ ಜೀವರು. ಯಾಕೆ ಅಂದರೆ ಉಪನಿಷತ್ತು ಹೇಳುತ್ತಲ್ವ, ಯಾಜ್ಞೀಯ ಮಂತ್ರೋಪನಿಷತ್ತು, ವಾಯುರನಿಲಮೃತ ಮಥೇದಂ ಭಸ್ಮಾಂತಂ ಶರೀರಂ. ಮುಖ್ಯ ಪ್ರಾಣ ಅವನನ್ನೇ ಅಮೃತ ಅಂತ ಕರೀತಾರೆ, ಎಂದೂ ನಾಶವಾಗದವ ಅಂತ. ಅವನ ಶರೀರವೂ ಒಂದು ದಿವಸ ಇಲ್ಲ ಅಂತ ಆಗುತ್ತೆ, ಬ್ರಹ್ಮದೇವರಿಗೂ ಅನ್ವಯ. ಹೀಗಾಗಿ ಅವ್ರ ಶರೀರ ಎಲ್ಲ ನಾಶ ಆಗುತ್ತೆ, ಅದರಿಂದಾಗಿ ಅವರನ್ನು ಕ್ಷರಪುರುಷ ಅಂತ ಕರೀತಾರೆ. ಇನ್ನೊಂದು ಅಕ್ಷರ ಪುರುಷ. ಅಕ್ಷರ ಪುರುಷ ಅಂದರೆ ಶರೀರ ನಾಶ ಆಗದೇ ಇರುವುದು. ಆ ಶಬ್ದವೇ ಹೇಳುತ್ತೆ ಕೂಟಸ್ಥ ಅಂತ. ಉತ್ತಮ ಪುರುಷಸ್ತನ್ಯ ಪರಮಾತ್ಮ ಇತ್ಯುದಾಹೃತಃ. ಉತ್ತಮ ಪುರುಷ ಇವರಿಬ್ಬರಿಗಿಂತ ಭಿನ್ನ, ಅವನನ್ನು ಪರಮ ಆತ್ಮ ಅಂತ ಕರೀತಾರೆ. ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಯಾರು ಮೂರು ಲೋಕವನ್ನು ಹೊತ್ತಿದ್ದಾನೋ ಅವನಿಗೆ ನಾಶ ಇಲ್ಲ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಯಸ್ಮಾತ್ ಯಾವ ಕಾರಣದಿಂದ, ಕ್ಷರಂ ಅತೀತಃ ಕ್ಷರ ಪುರುಷರನ್ನು ದಾಟಿದ್ದೇನೆ. ಅಕ್ಷರಾದಪಿ ಚ ಉತ್ತಮ ಅಕ್ಷರ ಪುರುಷಕ್ಕಿಂತಲೂ ಉತ್ತಮ. ಅತಃ ಆ ಕಾರಣದಿಂದ ಅಹಂ ನಾನು ಲೋಕೆ ಲೌಕಿಕ ಗ್ರಂಥವಾದ ಮಹಾಭಾರತದಲ್ಲಿ, ವೇದೆ ವೈದಿಕ ಗ್ರಂಥವಾದ ಋಗ್ವೇದಾದಿಗಳಲ್ಲಿ ಪುರುಷೋತ್ತಮ ಇತಿ ಪ್ರಸಿದ್ಧ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ. ಯಹ ಯಾರು ಮಾಂ ನನ್ನನ್ನು ಏವಂ ಹೀಗೆ ಅಂದರೆ ಪುರುಷೋತ್ತಮ ಎಂದು ಅಸಮ್ಮೂಢ ಮೋಹಕ್ಕೊಳಗಾಗದೆ ಪುರುಷೋತ್ತಮ ಎಂದು ಜಾನಾತಿ ತಿಳಿಯುತ್ತಾನೋ ಸಹ ಅವನು ಸರ್ವವಿತ್ ಎಲ್ಲವನ್ನು ಪಡೆದವ, ಎಲ್ಲವನ್ನು ತಿಳಿದವ. ಸರ್ವಭಾವೇನ ಮಾಂ ಭಜತಿ, ಎಲ್ಲ ಭಾವದಿಂದ ಭಕ್ತಿಯಿಂದ ಪೂರ್ಣವಾದ ಭಕ್ತಿಯಿಂದ ನನ್ನನ್ನು ಹೀಗೆ ತಿಳಿದರೆ ಹೊಂದುತ್ತಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ. ಹೀಗೆ ಈ ಗುಟ್ಟಾದ ಶಾಸ್ತ್ರವನ್ನು ಹೇಳಿದ್ದೇನೆ. ಇದನ್ನು ತಿಳಿದು ಬುದ್ಧಿಮಾನ್ ಸ್ಯಾತ್ ಅಪರೋಕ್ಷ ಜ್ಞಾನಿಯಾಗುತ್ತಾನೆ. ಕೃತಕೃತ್ಯಶ್ಚ ಭಾರತ, ಮಾಡಬೇಕಾದ ಕೆಲಸಗಳು ಅದರಿಂದ ಬರುವ ಫಲ ಏನು ಅಂದರೆ ಜ್ಞಾನ ಅವನಿಗೆ ಬರುತ್ತೆ. ಕೃತ್ಯ ಅಂದ್ರೇನು? ಪ್ರಯತ್ನದಿಂದ ಲಭಿಸುವಂಥದ್ದು. ಪ್ರಯತ್ನ ಪಡೋದು ಜ್ಞಾನಕ್ಕಾಗಿ, ಕ್ರಿಯೆ ಇರೋದು ಯಾಕೆ ಅಂದರೆ ಜ್ಞಾನಕ್ಕಾಗಿ. ಕೃತ್ಯ ಅಂತಂದರೆ ಪ್ರಯತ್ನದಿಂದ ಬರುವಂತಹ ತಿಳಿವು, ಕೃತ್ಯ ಅದನ್ನು ಮಾಡಿಯಾಗಿದೆ. ಕೃತ್ಯ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹತ್ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ್ ಸರ್ವಾಗಮಾನಾಂ ಪುರುಷಾರ್ಥಸ್ತತೋತಃ ಇತಿ ಪೈಂಗಿಶ್ರುತಿ. ದೇವದೇವಸ್ಯ ದೇವತೆಗಳಿಗೂ ದೇವನಾದ ವಿಷ್ಣೋ ನಾರಾಯಣನಿಗೆ ಸರ್ವೋತ್ಕರ್ಷೇ ದೇವರ ಸರ್ವೋತ್ಕರ್ಷದಲ್ಲಿಯೇ ಮಹತ್ತಾತ್ಪರ್ಯಂ ವೇದದ ಗುರಿ. ದೇವರನ್ನು ಸರ್ವೋತ್ತಮ ಅಂತ ತಿಳಿಸಬೇಕು ಜನರಿಗೆ ಅನ್ನೋದೇ ವೇದದ ಗುರಿ. ತತ್ಪರ ಅಂದರೆ
ಅದೇ ಪ್ರಮುಖ ಅಂತ. ತಾತ್ಪರ್ಯ ಅಂತಂದರೆ ಅದೇ ಪ್ರಮುಖವಾಗಿ ಹೊಂದಿರುವಂಥದ್ದು, ಅಂದರೆ ಇಂಟೆನ್ಷನ್. ತಾತ್ಪರ್ಯ ಪರ್ಪೋರ್ಟ್ ಅಂತ ಹೇಳಿ ಒಂದು ಅನುವಾದ ಮಾಡ್ತಾರೆ ಇಂಗ್ಲೀಷಿನಲ್ಲಿ, ಇಂಟೆನ್ಷನ್ ಅಂತಲೂ ಅನುವಾದ ಮಾಡಬಹುದು. ವೇದದ ಇಂಟೆನ್ಷನ್ ಏನು? ದೇವರನ್ನು ಸರ್ವೋತ್ತಮ ಅಂತ ತಿಳಿಸುವುದು. ಅವಾಂತರಂ ತತ್ಪರತ್ವಂ ತದನ್ಯತ್. ಹಾಗಾದರೆ ವೇದಕ್ಕೆ ಅದೊಂದೇ ಉದ್ದೇಶವಾ? ಇಲ್ಲ. ವೇದಕ್ಕೆ ಲೋಕದ ಬಗ್ಗೆ ಹೇಳೋದು ಇದೆ, ಜೀವನ ಬಗ್ಗೆ ಹೇಳೋದು ಇದೆ, ವಸ್ತುವಿನ ಗುಣ ಸ್ವಭಾವಗಳ ಬಗ್ಗೆ ಹೇಳೋದು ಇದೆ. ಇದು ಯಾಕೆಂದರೆ ಅತಃ ಪುರುಷಾರ್ಥ. ಪುರುಷಾರ್ಥ ಅಂದರೆ ಪುರುಷ ಬಯಸುವಂಥದ್ದು. ಯಾವುದನ್ನು ಬಯಸ್ತಾನೆ ಒಬ್ಬ ಪುರುಷ? ಧರ್ಮವನ್ನು ಬಯಸ್ತಾನೆ, ಅರ್ಥ ಸಂಪತ್ತನ್ನು ಬಯಸ್ತಾನೆ, ಕಾಮವನ್ನು ಬಯಸ್ತಾನೆ. ಇವುಗಳ ಎಲ್ಲ ಸೊಬಗಿದ್ದೂ ಕೂಡ ಕಟ್ಟುಪಾಡಿರದಂತಹ ಮೋಕ್ಷವನ್ನು ಬಯಸ್ತಾನೆ. ಪುರುಷನಿಂದ ಅರ್ಥ ಬಯಸಲ್ಪಡಬೇಕಾದದ್ದು ಪುರುಷಾರ್ಥ, ಅವನಿಂದ ಅಲ್ವಾ? ಮುಖ್ಯಂ ಚ ಸರ್ವದೇವಾನಾಂ ವೇದಾನಾಂ ತಾತ್ಪರ್ಯಂ ಶ್ರೀಪತೆ ಪರಂ ಉತ್ಕರ್ಷೇತು ತದನ್ಯತ್ರ ತಾತ್ಪರ್ಯಂ ಸ್ಯಾದವಾಂತರಂ ಇತಿ ಮಹಾವರಾಹೇ. ಎಲ್ಲ ವೇದಗಳ ಮುಖ್ಯ ತಾತ್ಪರ್ಯ ನಾರಾಯಣನ ಉತ್ಕರ್ಷದಲ್ಲಿ. ಬೇರೆ ತಾತ್ಪರ್ಯವೂ ಇದೆ. ಯುಕ್ತಂಚ ವಿಷ್ಣೋ ಸರ್ವೋತ್ಕರ್ಷೆ ಮಹಾತಾತ್ಪರ್ಯಂ ಸರ್ವಾಗಮಾನಾಂ ಮೋಕ್ಷೋ ಹಿ ಸರ್ವಪುರುಷಾರ್ಥ ಉತ್ತಮ. ಪುರುಷ ಬಯಸೋದು ಹೀಗಿರಬೇಕು ನಾನು ಅಂತ ಯಾವುದನ್ನು ಬಯಸ್ತಾನೋ ಅದು ಪುರುಷಾರ್ಥ. ತದೇ ತತ್ ಭಗವದ್ವಾಕ್ಯಾದಿಭಿರುಪಪಾದಯತಿ ದ್ವಾವಿಮಾವಿತ್ಯಾದಿನ. ಪದ್ಮನಾಭ ತೀರ್ಥರ ವ್ಯಾಖ್ಯಾನ. ಅವರು ಪದ್ಮನಾಭ ತೀರ್ಥರು ಬೇರೆಯಾಗಿ ವ್ಯಾಖ್ಯಾನ ಮಾಡಿಲ್ಲ. ಅವರೇನು ಮಾಡಿಬಿಟ್ಟಿದ್ದಾರೆ, ಗೀತಾ ತಾತ್ಪರ್ಯದಲ್ಲಿ ಯಾವ ವಾಕ್ಯವನ್ನು ಕೋಟ್ ಮಾಡಿದಾರೋ ಅದನ್ನೇ ಇಟ್ಬಿಟ್ಟಿದ್ದಾರೆ. ಬ್ರಹ್ಮ ರುದ್ರಾದಯ ಸರ್ವೇ ಶರೀರ ಕ್ಷರಣಾತ್ಕ್ಷರಾ ಶ್ರೀ ಅಕ್ಷರಾತ್ಮ ಇತ್ಯುದಿತ. ಬ್ರಹ್ಮರುದ್ರಾದಿಗಳೆಲ್ಲ ಶರೀರ ಕ್ಷರ ನಾಶ ಆಗತ್ತೆ, ಆದ್ದರಿಂದಾಗಿ ಕ್ಷರಪುರುಷರು ಅಂತ ಕರೀತಾರೆ. ಶ್ರೀ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಅಕ್ಷರಾತ್ಮ, ಅಕ್ಷರಳಾಗಿದ್ದಾಳೆ. ಗೊತ್ತಾಯ್ತಾರೆ? ಈ ಈಗ ಯಾಕೆ ಅಕ್ಷರ ಅಂತ ಕರೀತೇವೆ? ನಾಶ ಇಲ್ಲ. ಆದಿಂದ ಕ್ಷಾದವರೆಗೆ ಕಂಗೊಳಿಸುವಂಥವುಗಳು, ಅಕ್ಷ ಇಂದ್ರಿಯಗಳಲ್ಲಿ ನೆಲೆಗೊಂಡವುಗಳು. ಈಗ 3 ಅರ್ಥ ಅಕ್ಷರ ಅನ್ನೋದಕ್ಕೆ. ಬ್ರಹ್ಮ ಮೊದಲ ಅಕ್ಷರ ನಾಶವೇ ಇಲ್ಲದೆ ಇರೋದು ಲಕ್ಷ್ಮಿಗೆ. ಶ್ರೀ ನಿತ್ಯ ಚಿದ್ದೇಹಕ ಚೇತನ ಚೇತನಸ್ಯಾಸ್ಯ ರಾಶೇ ಸಂಸ್ಥಾಪಕತ್ವತಃ ಕೂಟಸ್ಥ ಆತ್ಮಾತಾಜ್ಞೇಯ. ಒಂದು ಕೂಟ ಅನ್ನೋದಕ್ಕೆ ಅರ್ಥವನ್ನು ಹೇಳಿದೆವು. ಕೂಟ ಅಂದರೆ ಆಕಾಶ, ಆಕಾಶದಂತೆ ನಿರ್ವಿಕಾರವಾಗಿ ನೆಲೆಗೊಂಡವಳು ಅಂತ. ಇನ್ನೊಂದು ಕೂಟ ಅಂದರೆ ರಾಶಿ. ಕೂಟ ಅಂದರೆ ರಾಶಿ. ಯಾವ ರಾಶಿ? ಚೇತನಗಳ ರಾಶಿ. ಅದನ್ನು ಒಂದು ಕಡೆ ಸ್ಥಾಪನೆ ಮಾಡಿರ್ತಾಳೆ. ಅದರಿಂದಾಗಿ ಕೂಟಸ್ಥ ಅಂತ ಲಕ್ಷ್ಮೀದೇವಿಯ ಹೆಸರು. ಕ್ಷರಾಕ್ಷರಾತ್ಮನೋರ್ ಯಸ್ಮಾತ್ ಉತ್ತಮ ಸಸದಾನಯೋ ಪುರುಷೋತ್ತಮ ನಾಮಾತಃ ಪ್ರಸಿದ್ಧೋ ಲೋಕವೇದಯೋ ಇತ್ಯಾದಿ. ಅದರಿಂದಾಗಿ ಲೌಕಿಕ ಗ್ರಂಥ ಮತ್ತು ವೈದಿಕ ಗ್ರಂಥಗಳಲ್ಲಿ ದೇವರನ್ನು ಪುರುಷೋತ್ತಮ ಅಂತ ಕರೀತಾರೆ. ಅದನ್ನು ವಿವರಿಸಿದರು. ಇನ್ನು ತತ್ವಮಂಜರಿ ಏನಿದೆ ಅದು ಏನು ವಿಶೇಷವನ್ನು ಹೇಳಲಿಲ್ಲ. ಗುರುಗಳ ವಾಕ್ಯವೂ ಕೂಡ ಇದನ್ನು ಸ್ವಲ್ಪ ಮುಂದಿನದ್ದಕ್ಕೆಲ್ಲ ತಗೊಂಡು ಹೋಗಿದ್ದಾರೆ ಅವರು. ತತ್ವಮಸಿ ಅನ್ನುವ ವಾಕ್ಯಕ್ಕೆ ಏನರ್ಥ ಅಂತ ಹೇಳಿ ಅದನ್ನು ನಾವು ಮುಂದಿನ ಬಾರಿ ಓದೋಣ. ಇವತ್ತು ಒಂದು 20 ನಿಮಿಷಗಳ ಕಾಲ
ಈ ಚಿಂತನೆಯನ್ನು ಮಾಡಿದ್ದೇವೆ. ಮತ್ತು ಮುಂದೆ ಅದನ್ನು ಮುಂದೆ ಚಿಂತನೆ ಮಾಡಿಕೊಂಡು ಹೋಗೋಣ. ಕೃಷ್ಣಾರ್ಪಣ. ಮಹಾವರಾಹೆ ಅಂದರೆ ವರಾಹ ಪುರಾಣ ಗೊತ್ತಿಲ್ಲ. ಮಹಾವರಾಹ ಅಂದರೆ ಅವ್ರು ಯಾಕೆ ಮಹಾವರಾಹ ಅಂದರು ಗೊತ್ತಿಲ್ಲ. ಮಹಾವರಾಹ ಅಂತ ಒಂದು ಇದರ ಪಂಚರಾತ್ರ ಸಂಹಿತೆ ಇತ್ತು, ಇಲ್ಲವೇ ಮಹಾವರಾಹ ಅಂದರೆ ಈ ಪುರಾಣವನ್ನೇ ಮಹಾವರಾಹ ಅಂದರು ಗೊತ್ತಿಲ್ಲ. ಬೇರೆ ಕಡೆ ಇದು ವರಾಹೆ ವಾರಾಹೆ ಅಂತ ಅದೇ ಆಗಲಿ ಅದೇ ನಾವು ಶಂಕರ ಪಂಡಿತರನ್ನು ಬೆನ್ನು ಹತ್ತಬೇಕಿತ್ತು. ಶಂಕರ ಪಂಡಿತರನ್ನ ಬಿಟ್ಟೆವು. ಎಲ್ಲಿಯೂ ಕೂಡ ಅವರು ಏನು ಕೋಟ್ ಮಾಡ್ತಾ ಇದ್ರು ಆಚಾರ್ಯರ ಸಂಗ್ರಹದಲ್ಲಿದ್ದ ಲೈಬ್ರರಿ ಅದು ನಮಗೆ ಇಲ್ಲ ಇವತ್ತು. ಏನು ಮಾಡೋದು? ಇದು ಮೂರನೇದಲ್ವಾ ಆಚಾರ್ಯ? ಮೊದಲು ಪಿಪ್ಪಲಾದ ಶ್ರುತಿ ಅಂತ. ಹಾಂ ಹೌದು. ಆಮೇಲೆ ಇನ್ನೊಂದೇನೋ ಬಂತ ಪೈಂಗಿ ಶ್ರುತಿ. ವೇದವ್ಯಾಸರು ಬರೆದಿದ್ದು ಅಂತ. ಹಾಂ ಇನ್ನೊಂದೇನೋ ವೇದವ್ಯಾಸರು ಬರೆದಿದ್ದು ಅಂತ. ಇದು ಈಗ ಪೈಂಗಿ ಶ್ರುತಿ. ಹೌದು. ಮಧ್ಯದಲ್ಲಿ ವೇದವ್ಯಾಸರು ಕೋಟ್ ಮಾಡೋ ಗ್ರಂಥ ಅಂತ ಅದರಲ್ಲಿ ಬ್ರಹ್ಮತರ್ಕ